ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಯುಸಿಬಿ ಅಂಬ್ರಲಾ ಬಾಡಿ ಎನ್ಯುಸಿಎಫ್ಡಿಸಿ ಕಾರ್ಯ ಆರಂಭ, 300 ಕೋಟಿ ಸಂಗ್ರಹ. ಹೊಸ ಯುಸಿಬಿಗಳಿಗೆ ಇನ್ನೂ ಪ್ರಸ್ತಾವನೆ ಇಲ್ಲ, ಪರವಾನಗಿ ನೀಡುವ ಬಗ್ಗೆ ಆರ್ಬಿಐ ಪ್ರತಿಕ್ರಿಯೆ ಕೋರಿದೆ. ನಗರ ಸಹಕಾರಿ ಬ್ಯಾಂಕ್ಗಳಿಗೆ ಯುಸಿಬಿಎಸ್ ಅಂಬ್ರಲಾ ಸಂಸ್ಥೆ ಯುಒ ಎಂದು ಸ್ಥಾಪಿಸಲಾದ ರಾಷ್ಟ್ರೀಯ ನಗರ ಸಹಕಾರಿ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಲಿಮಿಟೆಡ್ ಎನ್ಯುಸಿಎಫ್ಡಿಸಿ 300 ಕೋಟಿ ರುಗಳ ಕನಿಷ್ಠ ನಿಯಂತ್ರಕ ಬಂಡವಾಳವನ್ನು ಯಶಸ್ವಿಯಾಗಿ ಸಜ್ಜುಗೊಳಿಸಿದ ನಂತರ ಈಗ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದು ಸಹಕಾರಿ ಬ್ಯಾಂಕಿಂಗ್ ವಲಯಕ್ಕೆ ಮಹತ್ವದ ರಚನಾತ್ಮಕ ಸುಧಾರಣೆಯನ್ನು ಸೂಚಿಸುತ್ತದೆ. ಹಣಕಾಸು ಖಾತೆಯ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಲೋಕಸಭೆಯಲ್ಲಿ ಇತ್ತೀಚೆಗೆ ನೀಡಿದ ಉತ್ತರದಲ್ಲಿ ಈ ಬೆಳವಣಿಗೆಯನ್ನು ಎತ್ತಿ ತೋರಿಸಿದರು. ಭಾರತದ ಹಣಕಾಸು ಪರಿಸರ ವ್ಯವಸ್ಥೆಯ ಪ್ರಮುಖ ಅಂಶಗಳಾಗಿ ಯುಸಿಬಿಗಳನ್ನು ಬಲಪಡಿಸಲು ಮತ್ತು ಆಧುನೀಕರಿಸಲು ಸರ್ಕಾರದ ಬದ್ಧತೆಯನ್ನು ಒತ್ತಿ ಹೇಳಿದರು. ಯುಸಿಬಿಗಳು ಎದುರಿಸುತ್ತಿರುವ ರಚನಾತ್ಮಕ, ತಾಂತ್ರಿಕ ಮತ್ತು ಅನುಸರಣೆ ಸವಾಲುಗಳನ್ನು ಪರಿಹರಿಸಲು ಸಮರ್ಪಿತ ಸಂಸ್ಥೆಗಾಗಿ ಪಾಲುದಾರರಿಂದ ದೀರ್ಘಕಾಲದ ಕರೆಗಳಿಗೆ ಎನ್ಯುಸಿಎಫ್ಡಿಸಿ ರಚನೆಯು ಪ್ರತಿಕ್ರಿಯಿಸುತ್ತದೆ. ನಗರ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಸಾವಿರಾರು ಶಾಖೆಗಳನ್ನು ಒಟ್ಟಾಗಿ ನಿರ್ವಹಿಸುವ ಮತ್ತು ಲಕ್ಷಾಂತರ ಠೇವಣಿದಾರರಿಗೆ ಸೇವೆ ಸಲ್ಲಿಸುವ ಈ ಬ್ಯಾಂಕುಗಳು ಐತಿಹಾಸಿಕವಾಗಿ ವಿಘಟಿತ ತಂತ್ರಜ್ಞಾನ ವ್ಯವಸ್ಥೆಗಳು, ಹೆಚ್ಚಿನ ಅನುಸರಣೆ ವೆಚ್ಚಗಳು ಮತ್ತು ಹಂಚಿಕೆಯ ಸೇವೆಗಳಿಗೆ ಸೀಮಿತ. ಹೊಸ ನಗರ ಸಹಕಾರಿ ಬ್ಯಾಂಕುಗಳಿಗೆ ಯುಸಿಬಿ ಪರವಾನಗಿ ನೀಡುವ ಪ್ರಸ್ತಾಪವು ಪ್ರಸ್ತುತ ಪರಿಗಣನೆಯಲ್ಲಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಹೊಸ ಪರವಾನಗಿಗಳನ್ನು ನೀಡಲು ಅಸ್ತಿತ್ವದಲ್ಲಿರುವ ಚೌಕಟ್ಟನ್ನು ಪರಿಶೀಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಸಮಾಲೋಚನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಕೇಂದ್ರ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಸಂಸತ್ತಿನಲ್ಲಿ ನೀಡಿದ ಉತ್ತರದಲ್ಲಿ ಈ ಸ್ಪಷ್ಟೀಕರಣವನ್ನು ನೀಡಿದರು. ಭಾರತದ ಬ್ಯಾಂಕಿಂಗ್ ಪರಿಸರ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳು, ಮಧ್ಯಮ ವರ್ಗದ ಕುಟುಂಬಗಳು, ಸ್ಥಳೀಯ ಉದ್ಯಮಗಳು ಮತ್ತು ಸ್ವಯಂ ಉದ್ಯೋಗಿ ವ್ಯಕ್ತಿಗಳ ಆರ್ಥಿಕ ಅಗತ್ಯಗಳನ್ನು ಪೂರೈಸುವಲ್ಲಿ ನಗರ ಸಹಕಾರಿ ಬ್ಯಾಂಕ್ಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿವೆ ಎಂದು ಸಚಿವರು ಹೇಳಿದರು. ಸಹಕಾರಿ ತತ್ವಗಳ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಯುಸಿಬಿಗಳು ಸಾಂಪ್ರದಾಯಿಕವಾಗಿ ಸಮುದಾಯ ಆಧಾರಿತ ಬ್ಯಾಂಕಿಂಗ್ ಮತ್ತು ಸ್ಥಳೀಯ ಸಾಲ ವಿತರಣೆಯ ಮೇಲೆ ಕೇಂದ್ರೀಕರಿಸಿದ್ದು, ನಗರ ಮತ್ತು ಅರೆನಗರ ಪ್ರದೇಶಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳು ವಹಿಸುವ ಪಾತ್ರವನ್ನು ಪೂರೈಸುತ್ತವೆ. ಹೊಸ ಯುಸಿಬಿಗಳನ್ನು ಅನುಮತಿಸುವ ಯಾವುದೇ ತಕ್ಷಣದ ಕ್ರಮವನ್ನು ತಳ್ಳಿಹಾಕುವಾಗ ವಲಯದ ಭವಿಷ್ಯದ ನಿಯಂತ್ರಕ ವಿಧಾನದ ವಿಶಾಲ ಪರಿಶೀಲನೆಯನ್ನು ಪರಿಗಣಿಸುತ್ತದೆ ಎಂದು ಸಚಿವರು ತಿಳಿಸಿದರು.